ಇವರು ಮೇಟಿಯವರು ತೀರ್ಕೊಂಡಿದ್ದಕ್ಕೆ HY ಮೇಟಿಯವರು ತೀರ್ಕೊಂಡಿದ್ದಕ್ಕೆ ಬಾಗಲಕೋಟೆಯಲ್ಲಿ ಚುನಾವಣೆ ಆಯಿತು. ಇಲ್ಲಿ ಶಾಮನೂರು ಶಿವಶಿವ ಪರಿಸ್ಥಿತಿದ್ದಕ್ಕೆ ಅಲ್ಲಿ ಒಂದು ಬೈ ಎಲೆಕ್ಷನ್ ಚುನಾವಣೆ ಆಯಿತು 9ನೇ ತಾರೀಕು ಹೋದ ತಿಂಗಳು. ಇದು ನಮ್ಮ ರಾಜ್ಯದ ಎರಡು ಈ ಕ್ಷೇತ್ರಗಳ ಬಗ್ಗೆ ಭಾಳ ಚರ್ಚೆ ಆಗಿ ಯಾರಿಗೆ ಟಿಕೆಟ್ ಕೊಡಬೇಕಂತ ಭಾಳ ಸಮಸ್ಯೆ ಇತ್ತು. ಬಾಗಲಕೋಟೆಯಲ್ಲಿ HY ಮೇಟಿಯವರ ಫ್ಯಾಮಿಲಿಗೆ ಮೆಂಬರ್ ಕೊಡ್ಬೇಕಂತ ಹೇಳಿ ತೀರ್ಮಾನ ಮಾಡಿದ್ದು ಅಲ್ಲಿ ಅವರಲ್ಲಿ ಭಿನ್ನಾಭಿಪ್ರಾಯ ಇತ್ತು. ಸಿದ್ದರಾಮಯ್ಯನವರು ಅವರ ಮಂತ್ರಿಯವರಿಗೆಲ್ಲರೂ ಕರೆಸಿ ಅವರಿಗೆಲ್ಲ ಉಪದೇಶವನ್ನು ಹೇಳಿ ಇಂಥ ಅವಕಾಶ ಕಳ್ಕೊಕೊಡೋದು, ನಿಮ್ಮಲ್ಲಿ ಯಾರು ಒಬ್ಬ ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ಅಲ್ಲಿ ಬಾಗಲಕೋಟೆಯಲ್ಲಿ ಕೊನೆಗೆ ಉಮೇಶ್ ಅವರಿಗೆ ಅಂದರೆ ಮೇಟಿ ಮಗ HY ಮೇಟಿ ಮಗ ಅವರಿಗೆ ಯುನಾನಿಮಸ್ ಆಗಿ ಅವ್ರ ಫ್ಯಾಮಿಲಿ ಬಗ್ಗೆ ಡಿಸೈಡ್ ಆಯಿತು. ಸಿದ್ದರಾಮಯ್ಯರು 6 ದಿವಸ ಬಾಗಲಕೋಟೆಯಲ್ಲಿ ಇದ್ದು ಸಂಘಟನೆ ಮಾಡಿ 22,000 ಮತದಿಂದ ಗೆಲ್ಲಿಸಿದ್ದು ತಮಗೆಲ್ಲ ಗೊತ್ತಿರೋ ವಿಚಾರ. ಇದು ಏನು ತೋರಿಸುತ್ತೆ ಅಂದರೆ ಇದೇ ರೀತಿ ದಾವಣಗೆರೆ ಉಪಕಥನದಲ್ಲಿ ಸಮರ್ಥವರಿಗೆ ಟಿಕೆಟ್ ಕೊಡಬೇಕಂತ ಹೇಳಿ, ಯಾಕಂದರೆ ಟಿಕೆಟ್ ಕೇಳಿದ ನ್ಯಾಯ ಇದೆ ಅವರದು. ಶಂಕರಪ್ಪನವರು ಅಖಿಲ ಭಾರತ ವೀರಶೈವ ಲಿಂಗಾಯತರ ಸಮಾಜದ ಅಧ್ಯಕ್ಷರಾಗಿ ಸಾಕಷ್ಟು ಸೇವೆಯನ್ನು ಮಾಡಿದರು. ನಮ್ಮ ಕಾಂಗ್ರೆಸ್ನಲ್ಲಿ ಒಂದು ಪರಂಪರೆ ಇದೆ. ಏನು ಪರಂಪರೆ? ಯಾರು ಸತ್ರ ಆ ಫ್ಯಾಮಿಲಿಗೆ ಅವ್ರ ಫ್ಯಾಮಿಲಿ ಮೆಂಬರಿಗೆ ಕೊಡಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನರು ಮತ್ತು ಪ್ರಭಾ ಅವರು ಭಾಳ ಪ್ರಯತ್ನ ಮಾಡಿದರು. ಆದರೆ ಅಲ್ಲಿ ಮುಸ್ಲಿಂ ಕಮ್ಯುನಿಟಿ ಕೂಡ ಜಾಸ್ತಿ ಇದ್ದಿದ್ದರಿಂದ ಅವ್ರ ಬೇಡಿಕೆಯರು ಕೂಡ ಸಮಂಜಸ ಆಗಿದೆ. ಆದರೆ ಇಲ್ಲಿ ಒಂದು ಮಂತ್ರಕ್ಕೆ ಯಾರು ಒಬ್ಬರು ಸತ್ರಲ್ಲ ಕೊಡಬೇಕಂತ ಹೇಳಿ ಒಂದು ಇದಾದಾಗ ಒಂಥರ ಕಾನೂನು ಆಗ್ಬಿಟ್ಟಿದ್ದು, ಕಾನೂನು ಆಗ್ಬಿಟ್ಟಿದ್ದು ಹಾಗಾಗಿ ಸಮರ್ಥವ್ರಿಗೆ ಟಿಕೆಟ್ ಕೊಟ್ಟರು. ಭಾಳ ಜನ ವಿರೋಧ ಪಕ್ಷದವರು ಇನ್ನು ಸಣ್ಣ ಹುಡುಗ ಅವನಿಗೆ ಗೆಲ್ತಾನೆ, ಆಗೋದಿಲ್ಲ, ಅವನು ಸಮರ್ಥ ಇಲ್ಲ ಅವನು ಅಂತ ಹೇಳಿ ಪ್ರಚಾರ ಮಾಡಿದರು. ಬಟ್ ಆದರೆ ಅಲ್ಲಿ ಏನಾಯಿತು ಅಂತ ಹೇಳಿದರೆ ಅಲ್ಲಿ ಜನರಲ್ ಕ್ಷೇತ್ರಕ್ಕೆ ST ಒಬ್ಬರನ್ನ ನಿಲ್ಲಿಸಿದ್ದು ತಪ್ಪಾಯಿತು ಅವ್ರಿಗೆ. ಅದು ಸ್ವಲ್ಪ ನಮಗೆ ಸರಳ ಆಯಿತು. ಯಾಕಂತ ಹೇಳಿದರೆ ಆ ಜನಾಂಗದವ್ರಿಗೆ ಅಷ್ಟೇ ಭೌತಿಕವಾಗಿ ಎಲ್ಲರೂ ಹಾಕಿಲ್ಲ ಓಟ್ ಅವ್ರಿಗೆ, ಎಲ್ಲ ಸಮಾಜದವರು. ಲಿಂಗಾಯತರು ಆಮೇಲೆ ಏನು ಸಾದರು ಈ ಸರಿ ಪೂರ್ಣ ಪ್ರಮಾಣವಾಗಿ ಓಟ್ ಹಾಕಿದರು ಸಮರ್ಥವ್ರಿಗೆ. SC ಜನ ಹಾಕಿದರು, ಮರಾಠ ಜನನೂ ಹಾಕಿದರು, ಮಾರವಾಡಿ ಜನಾಂಗ ಹಾಕಿದರು, ಬೋವಿ ಜನಾಂಗದವರು ಹಾಕಿದರು. ನಾನು ಚರ್ಚೆ ಮಾಡ್ತಾಯಿದ್ದೆ, ಸಮಾಜದ ಸ್ನೇಹಿತರಿದ್ದರು. ಕೇಳಿದಾಗ ಅವರು ಇಲ್ಲ, ನಾವು ಏನಿದ್ರು ಶಾಮನೂರು ಕುಟುಂಬ, ಶಂಕರಪ್ಪರ ಕುಟುಂಬನ ನೋಡ್ತೀವಿ, ಕುಟುಂಬದವ್ರಿಗೆ ಕೊಡ್ತೀವಿ ಅಂತ ಹೇಳಿ ನಾನು ನನ್ನ ಸ್ವಂತ ಒಂದು ಸರ್ವೇನೂ ಮಾಡಿದ್ದೆ. ನಾನು ಏನಾದರೂ ಒಂದು 5,000 ಓಟ್ನಾಗ ಹೇಳ್ತಾರೆ ಅಂತ ಹೇಳಿ ನಮಗೆ ಅನಿಸಿಕೆ ಇತ್ತದು. ಅದೇ ರೀತಿ ಸಮರ್ಥವರು ಭಾಳ ಏಣಿ ಆಟ ಆಗೋಯ್ತು ಅದು. ಸ್ಟಾರ್ಟಿಂಗ್ 2 ರೌಂಡ್ನಲ್ಲಿ 7,800 ಶ್ರೀನಿವಾಸ ದಾಸ ಕರಿಯಪ್ಪನವರು ಲೀಡ್ ಆಗಿದ್ರು. ಆಮೇಲೆ ತದನಂತರ ಮತ್ತೆ ಇವ್ರನ್ನ ಅಷ್ಟು ಹೊಡೆದಾಕಿ ಮತ್ತು 4,000 ಲೀಡಿಗೆ ಬಂದರು. ಮತ್ತು ಈ ಹೊಡೆದು ಒಂದು ಶ್ರೀನಿವಾಸ್ ಲೀಡ್ ಆದ. ಇದು ಎಲ್ಲ ಟೆನ್ಷನ್ ಆಗಿಬಿಡ್ತದೆ. 20-20 ಮ್ಯಾಚಾಗಿ ಹೋಗ್ತಿದ್ದು. ಹೀಗಾಗಿ ಭಾಳ ಇದು ಕುತೂಹಲವಾದ ಚುನಾವಣೆ ಆಗಿದೆ. ಸಮರ್ಥವರು ಸಮರ್ಥವಾಗಿ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದಾರೆ. ಅವರು ಬೀಗಿದ್ದು ಏನಪ್ಪ ಅಂದರೆ ಆ ಒಂದು ಗೆಲುವು ಅವರ ತಾತನಿಗೆ ಉಡುಪಾಗಿ ಕೊಟ್ಟಂಗೆ ಆಯ್ತದು. ಈಗ ಅವರು ಈ ರಾಜಕೀಯ ಜೊತೆಗೆ ವ್ಯವಹಾರನೂ ಇದೆ ಅವ್ರದ್ದು. ಮಲ್ಲಣ್ಣವ್ರಿಗೆ ಪೂರ್ಣ ಪ್ರಮಾಣವಾಗಿ ರಾಜಕೀಯ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಮಗ MLA ಆಗಿದ್ದಾನೆ, ಸಮರ್ಥವಾಗಿ ಕೆಲಸ ಮಾಡ್ತಾರಂತ ಹೇಳಿ ನಮ್ಮದೆಲ್ಲ ಅಭಿಪ್ರಾಯ ಇದೆ. ಈಗ ಕೆಲಸಕ್ಕೆ ನಾವು ಏನಾದರೂ ಈಗ ಆಗಬೇಕು, ನಮ್ಮವ್ರ ಕಾರ್ಯಕರ್ತರೇ ಆಗಬೇಕು, ಇತರಿಗೆ ಯಾರಿಗೆ ಕೆಲಸ ಮಾಡಿಸ್ಬೇಕು ಅಂದಾಗ ಅವ್ರು ಮಾಡಿಕೊಡೋ ಸಮರ್ಥವಾಗಿದ್ದಾರೆ. ಅವ್ರನ್ನ ಅಪ್ರೋಚ್ ಮಾಡಿದರೆ ಮಲ್ಲಣ್ಣ ಒಂದು ಮಾತು ಹೇಳಿ ಸಾಕು, ಬಂದಾರ ಸರಿ ಮಾಡ್ಕೊಡೋರಿಗೆ ಅಂತ ಹೇಳ್ತಾರೆ. ಜನ ಅವರಿಗೆ ಪ್ರೀತಿಯಿಂದ ಗಳಿಸ್ಬೇಕು. ಯಾಕಂದ್ರೆ ಮಲ್ಲಣ್ಣಗೆ ಭಾರಿ ಓವರ್ಲೋಡ್ ಆಗಿದ್ದರಿಂದ ಅದನ್ನು ವ್ಯವಹಾರದಲ್ಲೇ ಜನಸಂಪರ್ಕ ಮಾಡಲಿಕ್ಕೆ ಕಷ್ಟ ಆಗ್ತಾಯಿತ್ತು. ನಮಗೆ ನಾವು ನೋಡಿದ್ದೀವಿ, ನಾವು ಪ್ರತ್ಯಕ್ಷವಾಗಿ ನೋಡಿದ್ದೀವಿ ನಾವು. ಬಟ್ ಆದರೂ ಈಗ ನಾವು ಪಾಪ ಮುಚ್ಚು ವ್ಯವಹಾರ, ಆಮೇಲೆ ರಾಜಕೀಯ. ಈಗ ಚುನಾವಣೆ ಆಗಿದೆ ಮತ್ತು ಈ ಸರಿ ಚುನಾವಣೆ ಪಶ್ಚಿಮ ಬಂಗಾಳ ಕೂಡ ದೀದಿಯವರು ಪಕ್ಷ ಸೋತು
ಅವರು ಸ್ವಲ್ಪ ಹೊಂದಾಣಿಕೆ ಮಾಡ್ಕೋಬೇಕಾಗಿತ್ತು. ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ, ಕಮ್ಯುನಿಸ್ಟ್ ಪಾರ್ಟಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ. ನಾನು ಒಂಟಿಯಾಗಿ ಹೋರಾಟ ಮಾಡ್ತೀನಿ ಅಂತ ಹೋಗಿ ಒಂಟಿಯಾಗಿ ಹೋರಾಟ ಮಾಡಿ ಇವತ್ತು ಅವರು ಅಧಿಕಾರ ಕಳ್ಕೊಂಡ್ರು ಅಂತ ಹೇಳಿದರೆ ತಪ್ಪಾಗಲಾರದು. ಇದೇ ರೀತಿ UDF ಕೂಡ ಕಾಂಗ್ರೆಸ್ ನೇತೃತ್ವದಲ್ಲಿ ಚುನಾವಣೆ ಮಾಡಿ ಸೆಂಚುರಿ ಮೇಲೆ 102 ಸೀಟಿನ ತೊಗೊಂಡಿರ್ಬೇಕೀಗ. ನಮಗೆ ನಾನು 101 ಇತ್ತು, 102 ಸೀಟ್ ತೊಗೊಂಡು ಅತ್ಯಂತ ಬಹುಮತದಿಂದ ಈ ಇತಿಹಾಸದಲ್ಲೇ ಕೇರಳದಲ್ಲಿ ಇಷ್ಟು ಬಹುಮತ ಬಂದಿರಲಿಲ್ಲ. ಈ ಎಡರಂಗ ನಿರ್ನಾಮ ಹೋಗಿದೀಗ ಅಲ್ಲಿ ಒಳ್ಳೆಯ ಆಡಳಿತ ಕೊಡ್ತಾರೆ. ಸತೀಶನ್ ಅಂತ ಹೇಳಿ ಒಳ್ಳೆಯ ಕಾಂಗ್ರೆಸ್ ಮುಖಂಡ, ಅವನು ಮುಖ್ಯಮಂತ್ರಿ ಆಗ್ತಾರೆ. ಈ ಥರ DMK ಅಲ್ಲೂ ಸೋತು ಈ ತಮಿಳುನಾಡಿನಲ್ಲಿ ವಿಜಯ್ ಅವರು ತಮ್ಮ ಪಕ್ಷಕ್ಕೆ ಮುನ್ನಡೆ ಆಗಿ ಅವರು ಅಧಿಕಾರಕ್ಕೆ ವಹಿಸ್ತಾರೆ. ನಾ ಬರ್ತಾ ನೋಡಿದೆ, ಕಾಂಗ್ರೆಸ್ನವರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಸ್ವಲ್ಪ ಶಾರ್ಟ್ ಇದೆ ಅವರಿಗೆ, ಒಂದು 8 ಸೀಟ್ ಶಾರ್ಟ್ ಇದೆ. ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅಲ್ಲೂ ಕೂಡ ಅಲ್ಲಿ ಒಂದು ರಾಜಕೀಯ ಒಂದು ಸಮೀಕರಣ ನಡೀತಾ ಇದೆ. ಅಲ್ಲೂ ಕೂಡ ಸಾಕಷ್ಟು ಕೆಲಸ ಆಗುತ್ತೆ ಅಂತ ಹೇಳಿ ನಮ್ಮ ನಿರೀಕ್ಷಣೆ ಇದೆ. ಜೈ ಕಾಂಗ್ರೆಸ್. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.